ಬ್ಯಾಕ್ ಟು ಮಿರ್ಚಿ ಮಕ್ಕಳ ಕೂಟ. ನನ್ನ ಜೊತೆ ಇದ್ದಾರೆ ವೈಷ್ಣವಿ ನವೀನ್ ಅವರು. ಯೂಶಲಿ ನಮ್ಮ ಸ್ಟಡೀಸ್ ರಿಲೇಟೆಡ್ ಒಂದು ಟಾಪಿಕ್ ನ ತರ್ತಾರೆ, ಅದಕ್ಕೊಂದು ಬ್ಯೂಟಿಫುಲ್ ಟ್ರಿಕ್ ನ ತರ್ತಾರೆ. ಈ ಪ್ರಾಬ್ಲಮ್ ನ ಫೇಸ್ ಮಾಡಕ್ ಮುಂಚೆ ದೊಡ್ಡವರು ಏನ್ ಮಾಡ್ಬೇಕು, ಚಿಕ್ಕ ಮಕ್ಕಳು ಓದಕ್ ಮುಂಚೆ ಏನ್ ಮಾಡ್ಬೇಕು, ಎರಡಕ್ಕೂ ಸೇರಿ ಒಂದೇ ಸೊಲ್ಯೂಷನ್ ಕೊಟ್ಬಿಟ್ರೆ ಇನ್ನು ಈಸಿ. ಎಸ್, ಡೆಫಿನೆಟ್ಲಿ ಸ್ಟ್ರೆಸ್ ಇಸ್ ಕಾಮನ್ ಫಾರ್ ಎವ್ರಿಬಡಿ. ಸೊ ಅದನ್ನ ಓವರ್ಕಮ್ ಮಾಡೋದಕ್ಕೆ RJ ಸುರಭಿ ಮಿರ್ಚಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಶೋ ಇರೋದು ಮಾರ್ನಿಂಗ್ಸ್ ವಿತ್ ಸುರಭಿ ಅಂತ. ಎವ್ರಿ ಡೇ ಇನ್ ಮೈಸೂರು 7 to 12 ಬರುತ್ತೆ. ಇವರು ನಮ್ಮ ವೈಷ್ಣವಿ ನವೀನ್ ಅವರು ನನಗೆ ಇದೇ ರೀತಿ ಒಂದು ಎಕ್ಸಾಮ್ ಕಾಂಟೆಂಟ್ ಮಾಡ್ಬೇಕಾದ್ರೆ ಪರಿಚಯ ಆದ್ರು. ನನಗೆ ತುಂಬಾ ಮಕ್ಕಳಂದ್ರೆ ತುಂಬಾ ಇಷ್ಟ, ಮಕ್ಕಳಿಗೆ ಹೇಳ್ಕೊಡೋದಂದ್ರೆ ತುಂಬಾ ಇಷ್ಟ. ಸೊ ಇನ್ಫ್ಯಾಕ್ಟ್ ನಾನು ಮಿರ್ಚಿಯಲ್ಲಿ ಮಿರ್ಚಿ ಪಾಠಶಾಲೆ ಅಂತ ಕೂಡ ಮಾಡಿದೆ. ಆಗ ಐ ರಿಗ್ರೆಟ್ ದಟ್ ನೀವು ನಮಗೆ ಸಿಗ್ಲಿಲ್ಲ ಅಂತ. ಬಟ್ ಅದಾದ್ಮೇಲೆ ಒಂದು ಸಮ್ಮರ್ ರಿಲೇಟೆಡ್ ಒಂದು ಶೋನ ಸ್ಟಾರ್ಟ್ ಮಾಡಿದೆ, ಮಿರ್ಚಿ ಮಕ್ಕಳ ಕೂಟ ಅಂತ. ಎವ್ರಿ ಸಂಡೇ ಫ್ರಮ್ 11 o'clock to 1 o'clock ಬರ್ತಾ ಇತ್ತು. ಮೈಸೂರಿನಲ್ಲಿ, ಮಂಡ್ಯಲ್ಲಿ, ಬ್ಯಾಂಗ್ಳೂರಲ್ಲಿ ಅಂಡ್ 1 hour ಫುಲ್ ಇವರ ಕಂಟೆಂಟೇ ಓಡ್ತಾ ಇತ್ತು. ಸೊ ಬೇಸಿಕಲಿ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ಟಾಪಿಕ್ ನ ತಗೊಂಡು ಅದನ್ನ ಹೇಗ್ ನೆನ್ಪಿಟ್ಕೊಳ್ಳೋದು ಅಂತ ತುಂಬಾ ಬ್ಯೂಟಿಫುಲ್ ಆಗಿ ವೆರಿ ಈಸಿಲಿ ಟೆಕ್ನಿಕ್ಸ್ ನ ತಂದು ಕೊಡ್ತಾ ಇದ್ರು. ನಾನೇ ತುಂಬಾ ಕಲ್ತಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಹ್ಯಾಪಿ. ಈ ರೀತಿ ಟೆಕ್ನಿಕ್ಸ್ ನ ನಾನು ಅವರಿಗೆ ಯೂಸ್ ಮಾಡ್ಕೋಬಹುದು. ಅಂಡ್ ಶಿ ಇಸ್ ವೆರಿ ನಾಲೆಡ್ಜಬಲ್ ಪರ್ಸನ್. ತುಂಬಾ ನಾಲೆಡ್ಜ್ ಇದೆ ಇವ್ರಿಗೆ. ನನಗೆ ಈ ರೀತಿ ಎಲ್ಲ ಒಂದು ವಿಷಯನ ನೆನ್ಪಿಟ್ಕೋಬೋದಾ ಅಂತ ನಿಜ ಗೊತ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಯಾಕೆ ಇವ್ರು ಸಿಗ್ಲಿಲ್ಲ ಅಂತ ತುಂಬಾ ರಿಗ್ರೆಟ್ ಮಾಡ್ತೀನಿ ಇವಾಗ. ಬಿಕಾಸ್ ತುಂಬಾ ಮಗಪ್ ಮಾಡಿದೀವಿ ನಾನು. ನನಗೆ ಐ ಯೂಶಲಿ ಡೋಂಟ್ ಲೈಕ್ ಮಗಿಂಗ್ ಅಪ್ ಥಿಂಗ್ಸ್. ಬಟ್ ಕೆಲವೊಂದ್ಸರಿ ನಾವ್ ಏನು ಮಾಡಕ್ಕಾಗಲ್ಲ, ಮಗಪ್ ಮಾಡ್ಲೇಬೇಕಾಗುತ್ತೆ. ಬಿಕಾಸ್ ಸ್ಕೂಲಲ್ಲಾಗ್ಲಿ ಮನೇಲಾಗ್ಲಿ ಯಾರು ಈಸಿ ಟೆಕ್ನಿಕ್ಸ್ ನ ಹೇಳ್ಕೊಟ್ಟಿರಲ್ಲ. ಅರ್ಥ ಆಗೋಷ್ಟು ಆಬ್ವಿಯಸ್ಲಿ ಕಲ್ತ್ಕೋತೀವಿ, ಬಟ್ ಕೆಲವೊಂದು ವಿಷಯ ನೆನಪಿರೋದೇ ಇಲ್ಲ. ಸೊ ಮಗಪ್ ಮಾಡ್ಲೇಬೇಕಾಯ್ತು. ಬಟ್ ಥ್ಯಾಂಕ್ ಗಾಡ್ ನೀವು ಎಲ್ಲಾ ಮಕ್ಳನ್ನ ಆ ಒಂದು ವಿಷ ಜಾಲ ಅಂತಾನೆ ಹೇಳ್ಬೋದು, ಅದರಿಂದ ದೂರ ತರ್ತಾ ಇದ್ದೀರಾ. ಮಗಪ್ ಅನ್ನೋದು ಒಂದು ನಿಜವಾಗ್ಲೂ ಒಂದು ದೊಡ್ಡ ಟಾಕ್ಸಿಕ್ ವಿಷಯ. ಅದನ್ನ you are trying to get it out of India. Thank you so much. Thank you. It was very nice working with you. Every Sunday ನಮ್ಮ ಜೊತೆ ಬಂದಿದ್ದಾರೆ. Patiently she has worked with us for 1 hour every day. ಒಂದು ಹೊಸ ಟಾಪಿಕ್, ಒಂದು ಹೊಸ ಟೆಕ್ನಿಕ್. And whenever we said ಇದು ವರ್ಕ್ ಆಗಲ್ಲ ಅಂದಾಗ she has got new techniques. ಏನೇ ಕೇಳಿದ್ರು she has never said no. Thank you so much. Really looking forward to work more and more and more with you. Same here. It was pleasure working with you. Thank you so much. Thank you.